ಅಂಜು, ಮರದ ಎಲೆಗಳೆಲ್ಲ ತುಂಬ ಚೆನ್ನಾಗಿದಾವಲ್ಲ? ಸೊಂಟದ ವಿಷಯ ಬೇಡ ಶಿಷ್ಯ. ನನ್ನವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆಯಾ ಎಂದು ತಿಳಿದುಕೊಳ್ಳುವ ಆತುರದಲ್ಲಿ ಅಂಜಲಿ ಇದ್ಲು. ಆದರೆ ಅಗಸ್ತ್ಯನ ಗುರಿ ಉದ್ದೇಶ ಅವನ ಮರೆತರೂ ಅವನು ಓಡಾಡಿದ ಜಾಗ ಅವನನ್ನು ಎಚ್ಚರಿಸ್ತಾ ಇತ್ತು. ಇಡೀ ಜಗತ್ತನ್ನು ಬದಲಾಯಿಸಲು ಬಳಸಬಹುದಾದ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಆ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲೇ ಸಿಗಬೇಕು ಅನ್ನೋದು ಅವನ ಗುರಿಯಾಗಿತ್ತು. ನನ್ನ ಪ್ರೀತಿ ಅವನಿಗೆ ಹೇಳಿದ್ರೆ ಒಪ್ಕೋತಾನ? ಇವಾಗ ಸರಿಯಾದ ಸಮಯ ಅಲ್ಲ. ಏನ್ಲ ಮಗ? ಏನಪ್ಪ ಅಗಸ್ತ್ಯ? ಏನ್ ಮೇಷ್ಟ್ರೆ, ನನ್ ಮಗನ್ ಡೈಲಿ ಹೊಡಿತೀರಂತಲ್ಲ, ಏನ್ ಸಮಾಚಾರ? ಅಲ್ರಿ ಯಜಮಾನ್ರೆ, ನಿಮ್ ಮಗನಿಗೆ ಹೋಮ್ವರ್ಕ್ ಕೊಟ್ಟು 2-3 ದಿವಸ ಆದ್ರೂ ಹೋಮ್ವರ್ಕ್ ಮಾಡಿಲ್ಲ. ಅವ್ನು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಹೊಡಿಬೇಕು ಬಿಡ್ಬೇಕು, ನೀವೇ ಹೇಳಿ. ಇಲ್ಲಪ್ಪ, ಡೈಲಿ ಹೊಡಿತಾರೆ. ನೋಡಿ ಮೇಷ್ಟ್ರೆ, ನಿಮ್ಗಿದೇ ಕಡೆ ಮಾತು ಹೇಳ್ತಾ ಇದೀನಿ. ಅಯ್ಯ ರಾಮಣ್ಣ, ಮೇಷ್ಟಿಗ ಮಚ್ಚೆತ್ಕೋಗ್ಬಿಟ್ಟವನ ಬಾರೋ. ರಮಣ, ಇನ್ಮೇಲೆ ಏನಾದ್ರೂ ನಮ್ಮ ಹುಡ್ಗನ್ ಸುದ್ದಿಗೆ ಬಂದ್ರೆ ಗ್ಯಾರಂಟಿ ನಮ್ಮ ಹುಡ್ಗನ್ ಪ್ರೈವೇಟ್ ಸ್ಕೂಲ್ ಹಾಕಿ ಮಕ್ಕ ಮೂತಿ ನೋಡಿದ್ರೆ ಕಡ್ದಾಕ್ಬಿಡ್ತೀನಿ ನಿಮ್ಮನ್ನ. ರಮಣ ಬಾರ ಹಿಂದೆ ಹೋಗು. ಸಿಗದಾಕ್ಬಿಟ್ಟನಂತೆ, ಪ್ರೈವೇಟ್ ಸ್ಕೂಲಿಗೆ ಸೇರ್ಸಿಯಾ? ತಿರುಗ್ಲ ಮಗ. ಮೊದ್ಲು ಅರ್ಧೋಗಿ ಊರು ಬಾಗ್ಲಾಗಿರೋ ಇವ್ನ ಚೆಡ್ಡಿಗೆ ತ್ಯಾಪೆ ಹಾಕ್ಸು, ಆಮೇಲೆ ಪ್ರೈವೇಟ್ ಸ್ಕೂಲಿಗೆ ಸೇರ್ಸುವೆ. ಗೌರ್ಮೆಂಟ್ ಸ್ಕೂಲ್ ಮೇಷ್ಟ್ರು ಕಷ್ಟ ಗೊತ್ತಾ ನಿನಗೆ? ಇರೋ 6 ಸಬ್ಜೆಕ್ಟ್ಗೆ 3 ಜನ ಮೇಷ್ಟ್ರು ಇರ್ತಾರೆ. ಅದು ಅಲ್ದೇನೆ ಹಾಲು ಕುಡಿದ್ನ, ಬಾಳೆಹಣ್ಣು ತಿನ್ನ, ಮೊಟ್ಟೆ ತಿನ್ನ, ಊಟ ಮಾಡೋಣ ಅಂತ ಮೇಲಧಿಕಾರಿಗಳಿಗೆ ಅಪ್ಡೇಟ್ ಬೇರೆ ಕೊಡ್ಬೇಕು. ಮಧ್ಯದಲ್ಲಿ ನಿಮ್ಮಂತವ್ರು ಹಿಂಗ್ ಮಚ್ಚಿಡ್ಕ ಬಂದ್ಬಿಟ್ರೆ ಅವ್ರ ಪಾಠ ಹೆಂಗ್ ಮಾಡೋರು? ಅವ್ರ ಕಷ್ಟ ಅರ್ಥ ಮಾಡ್ಕೊಂಡಿದಿರಲ್ಲ ನೀವು. ನೀನ್ ಯಾವನಲ್ಲ ಇದನ್ ಕೇಳಕ್ಕೆ? ಕತ್ರಿಸಾಕ್ಬಿಡ್ತೀನಿ ನಿನ್ನ. ಕತ್ರು ಪ್ರತಿಯೊಬ್ಬ ಮಗನಿಗೂ ಅವ್ರ ಅಪ್ಪ ಹೀರೋ ತರ ಕಾಣ್ತಾನೆ. ನಿನ್ನ ನೋಡಿದ್ರೆ ಅದ್ಯಾವುದು ಕಾಣಲ್ಲ. ಬೇಜಾರಾಗ್ಬೇಡ ಪುಟ. ಗುರುವಿಗೆ ಶಿಷ್ಯ ಆಗ್ಬೇಕು ಅಂದ್ರೆ ಗುರುವಿನ ಗುಲಾಮ ಆಗ್ಬೇಕಂತೆ. ಇದೆಲ್ಲ ಬೇಡ ಪುಟ, ಸ್ವಲ್ಪ ಸಂಸ್ಕಾರ ಇರಲಿ. ನಿಮ್ಮಪ್ಪ ಯಾವತ್ತಿದ್ರು ನಿನಗೆ ಹೀರೋನೆ, ತಾಯ್ತಾ? ಚೆನ್ನಾಗಿ ಓದು, ಚೆನ್ನಾಗಿ ನೋಡ್ಕೊ. ಈಗಲಾದ್ರೂ ಬುದ್ಧಿ ಬಂತಲ್ಲ ಅವನಿಗೆ. ಬನ್ನಿ. ಆದರೆ ಅದೇ ದಿನ ರಾತ್ರಿ ಆ ಊರಿನ ಜನಕ್ಕೆ ಒಂದು ದೊಡ್ಡ ಆಘಾತ ಎದುರಾಗಿತ್ತು. ಏನ್ಲ ಇದು? ಎಲ್ಲ ಸಾವನ್ ಮನೆಗೆ ಬಂದು ಕೂತಿರೋ ತರ ಕೂತ್ಬಿಟ್ಟವ್ರೆ. ಏನ್ರಯ್ಯ, ಏನೆಲ್ಲ ಮೌನವಾಗಿ ಕೂತ್ ಬಿಟ್ಟಿದ್ದೀರಿ? ನಿಮ್ಗೇನು ಬಂದಿರೋದು ಕೇಡ್ಗಾಲ? ಬಾಯಿ ಬಿಟ್ಟೇನಾರು ಮಾತಾಡ್ರಿ. ಮಾತಾಡೋದಾ? ಏನ್ಗಿಲ್ಲಿ ಇಡೀ ಊರೇ ಮೌನ ಸ್ಮಶಾನ ಅಂತಿರುವಾಗ ಮಾತಲಿಂದ ಬರುತ್ತೇಳು? ಇಡೀ ಊರಿಗೋಸ್ಕರ ಇದ್ದಂತ ಒಂದೇ ಒಂದು ಸ್ಕೂಲು, ಆ ಸ್ಕೂಲು ಬಾಗ್ಲು ಮುಚ್ಚಿಬಿಟ್ರೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ಹಚ್ಚಿರಪ್ಪ ದೀಪ, ಒಡಿರಿ ಪಟಾಕಿ. ಇವತ್ ನಮ್ಮೂರ್ಗೆಲ್ಲ ಹಬ್ಬ ನಡೀರಿ. ಗಿಲ್ಲಿ, ಓ ರಾಮ್ಸ್, ಏನ ಮಾತಾಡ್ತಿದ್ಯಾ ನೀನು? ಕರೆಕ್ಟ್ ಆಗಿ ಮಾತಾಡ್ತಿದೀನಿ ಕಣಪ್ಪ ನಾನು. ಅವತ್ ನೀನು ಮಚ್ಚಿಡ್ಕೊಂಡ್ ಏನ್ ಮಾಡ್ದೆ? ಮೊದ್ಲು ಮೇಷ್ಟ್ರಿಗೆ ನಾನು ಕತ್ತರಿಸಾಕ್ಬಿಡ್ತೀನಿ, ಕೊಚ್ಚಾಕ್ಬಿಡ್ತೀನಿ, ನನ್ನ ಮಗನ ಪ್ರೈವೇಟ್ ಸ್ಕೂಲಿಗೆ ಸೇರ್ಸ್ಬಿಡ್ತೀನಿ ಅಂದ ತಾನೆ. ಸೇರ್ಸು ನಿನ್ ಮಗನ ಇಂಗ್ಲಿಷ್ ಮೀಡಿಯಂಗೆ. ಸೇರ್ಸಕ್ಕಾಗೋದಿಲ್ಲ ತಾನೆ? ಥೂ ಅಮಿಕ, ನಿಂತ್ಕೋ. ಗಿಲ್ಲಿ, ಏನಾದ್ರೂ ಬದಲಾಗೋದ್ರ ಬಗ್ಗೆ ಮಾತಾಡೋ. ಬದಲಾಗೋದ್ರ ಬಗ್ಗೆ ನಮ್ಮ ಮಂಜಣ್ಣನವರ ಬಾಯಲ್ಲಿ ಮಾತು. ಏನಪ್ಪಾ ಮಂಜಣ್ಣ, ಓಟ್ ಕೇಳ್ಕ ಬಂದಾಗ ಬಿರಿಯಾನಿ, ಬಂಕಿಪಟ್ನ, ಆಮೇಲೇನು ಎಣ್ಣೆ ಅದಕ್ಕೆ ಕೊಟ್ ಮಾಡ್ದವಂತಾನೆ ನೀನು. ಅಮಿಕ ನಿಂತ್ಕೋ, ಸಾಕ್ ನೋಡಿದೀನಿ. ಗಿಲ್ಲಿ, ನಾವು ಬದ್ಲಾಗ್ಬೇಕಂತಾನೆ ಇದ್ವಿ. ಏನ್ನ ಅಷ್ಟ್ರಲ್ಲಿ ನೋಡಪ್ಪ ಈಗೇನಾಗೋಯ್ತು? ಮೊನ್ನೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಆ ಯಲ್ಲಪ್ಪ ಕುಕ್ಕರ್ ಕೊಟ್ಟಾಗ ಏನ್ ಮಾಡ್ದೆ? ಕುಕ್ಕರ್ ಇಸ್ಕೊಂಡು ಇವೆಲ್ಲ ಗೊತ್ತು ಕಣ್ರಲ್ಲ. ಕುಕ್ಕರ್ ಎಲ್ಲ ಕಕ್ಕ ಮಾಡೋ ಬಡ್ಡಿ ಮಕ್ಳು ನೀವು. ಗಿಲ್ಲಿ, ಈಗ ಆಗೋಗಿರೋದ್ರ ಬಗ್ಗೆ ಮಾತಾಡ್ಬೇಡ, ಮುಂದೇನಾಗ್ಬೇಕು ಅಂತ ಗೌಡ್ರೆ ನೀವೇ ಹೇಳಿ. ಹೇಳ್ರಪ್ಪ, ಅದೇನ್ ಹೇಳ್ತೀರ? ನಾನು ನಿಂತ್ಕ ನೋಡ್ತೀನಿ. ನೀವೆಲ್ಲ ನಿಮ್ ಮಕ್ಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದೀರಾ?
ಈ ಮೌನನೇ ನಿಮ್ಮನ್ನ ಹಾಳು ಮಾಡ್ತಾ ಇರೋದು. ನಮ್ಮೂರಲ್ಲಿರೋ ಒಂದೇ ಒಂದು ಸರ್ಕಾರಿ ಶಾಲೆನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ನಾವಿವತ್ತು ದುಡಿತಾ ಇರೋ ದುಡ್ಡು ಬರೀ ಜೀವನ ಸಾಗ್ಸೋದಿಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ಲಕ್ಷ ಲಕ್ಷ ಕೊಟ್ಟು ಪ್ರೈವೇಟ್ ಶಾಲೆಗೆ ಸೇರಿಸ್ತಾ ಇದೀರಾ. ಸೇರ್ಸಿದ ತಕ್ಷಣ ಅವ್ರೇನ್ ಡಾಕ್ಟರ್ ಇಂಜಿನಿಯರ್ ಆಗ್ಬಿಡ್ತಾರಾ? ಖಂಡಿತ ಆಗಲ್ಲ. ನೀವೆಲ್ಲ ಸೇರಿ ಸರ್ಕಾರಿ ಶಾಲೆನೇ ಹಾಳು ಮಾಡ್ಬಿಟ್ರಿ. ನಮ್ ಸರ್ಕಾರಿ ಶಾಲೆನ ಉಳಿಸ್ಬೇಕು ಅಂತ ನೀವು ಬದಲಾಗ್ತೀರಾ ಇಲ್ವೋ ಗೊತ್ತಿಲ್ಲ. ಈ ಸರ್ಕಾರಿ ಶಾಲೆ ನನಗೆ ಮತ್ತು ನನ್ನಂತಹ ಎಷ್ಟೋ ಜನಕ್ಕೆ ₹1 ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಟ್ಟಿದೆ. ನಿಮ್ ಯಾರೊಬ್ರು ಸಹಾಯ ಇಲ್ದೆ ನನ್ ಜೀವನ ಹೇಗ್ ಸಾಗಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಯಾರು ಬರ್ತಾ ಇದ್ರು ನಾನೊಬ್ನೇ ಹೋರಾಡ್ತೇನೆ. ಏಯ್ ಸೂಪರ್ ಬುಡ್ಲ. ಸೂಪರ್ ಕಣ ನೀನು, ಸೂಪರ್. ನೀವೆಲ್ಲ ಇನ್ನೂ ಹೀಗೆ ಯೋಚನೆ ಮಾಡ್ತಾ ಇದ್ರೆ ಬರೀ ಈ ಊರಿನ ಶಾಲೆ ಅಷ್ಟೇ ಅಲ್ಲ, ಎಲ್ಲಾ ಸರ್ಕಾರಿ ಶಾಲೆನ ಮುಚ್ತಾರೆ. ನೀವೆಲ್ಲ ನಿಮ್ ಮಕ್ಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತೀನಿ ಅಂತ ಸೈನ್ ಮಾಡ್ಕೊಡಿ. ಅದನ್ನ ನಾನು ಮುಖ್ಯಮಂತ್ರಿಗೆ ತಲುಪಿಸ್ತೀನಿ. ಅದೇ ನಮ್ಗುಳ್ದಿರೋ ಉಪಾಯ. ನಿಮ್ಗೆ ಏನ್ ಹೇಳಿದ್ರು ಇಷ್ಟ, ನೀವು ಬದಲಾಗಲ್ಲ. ಈಗ ನೋಡ್ರಪ್ಪ, ನಾವೆಲ್ಲ ಗ್ರಾಮದ ಪರವಾಗಿ ಒಂದ್ ತೀರ್ಮಾನಕ್ಕೆ ಬರೋಣ. ನೋಡ್ರಪ್ಪ, ಇಲ್ಲೆಲ್ಲರೂ ಕೇಳ್ರಿ. ಗೌಡ್ರೇನು ಹೇಳ್ತಾವ್ರೆ, ಎಲ್ರು ಕೇಳ್ರಪ್ಪ, ಕೇಳ್ರಿ. ಕೇಳ್ರಿ, ಒಂದ್ ತೀರ್ಮಾನಕ್ಕೆ ಬಂದ್ಬಿಡೋಣ ಊರ್ನವರೆಲ್ಲರೂ ಸೇರಿ. ಸರ್ಕಾರಿ ಶಾಲೆ ಉಳಿಸೋದಿಕ್ಕೆ ನಾವೆಲ್ಲರೂ ಒಂದ್ ಸೈನ್ ಮಾಡ್ಕೊಡೋಣ. ನಿಮ್ಗೆಲ್ಲರಿಗೂ ಒಪ್ಗೆನಾ? ನಮಗೂ ಒಪ್ಗೆ, ನಮಗೂ ಒಪ್ಗೆ. ಅದೇನ್ ಕೊಡವ? ಈ ಪೇಪರ್ ಮೇಲೆ ಎಲ್ಲರೂ ಸೈನ್ ಮಾಡ್ಬೇಕು. ಸರ್, ಎಲ್ಲರ ಹತ್ರನೂ ಸೈನ್ ಮಾಡಿಸ್ಕೊಳ್ಳಿ. ನೀವುಗಳು ಸೈನ್ ಮಾಡಿ. ಅಗಸ್ತ್ಯ, ಸ್ವಲ್ಪ ಜನ ಸ್ವಸ್ತಿಕ್ ಚಿಹ್ನೆ ಇರೋ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಸ್ವಸ್ತಿಕ್ ಚಿಹ್ನೆ ಇರೋ ಮ್ಯಾಪ್ ಅನ್ನ ಹುಡುಕ್ತಾ ಇದ್ದಾರೆ. ನಾನು ನ್ಯೂಸ್ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನನಗ್ ವಿಷಯ ಗೊತ್ತಾಯ್ತು. ಏನ್ ವಿಷಯ ಗೊತ್ತಾಯ್ತು? ಈ ಸ್ವಸ್ತಿಕ್ ಚಿಹ್ನೆ ಇರೋ ವ್ಯಕ್ತಿ ಹಿಂದೆ ಏನೋ ದೊಡ್ಡ ರಹಸ್ಯ ಅಡಗಿದೆ ಅಂತ ಅನ್ಸ್ತಿದೆ ನನ್ಗೆ. ಆ ಸ್ವಸ್ತಿಕ್ ಚಿಹ್ನೆ ಇರೋ ಮ್ಯಾಪ್ ಅನ್ನ ಹುಡುಕಿದ್ರೆ ನಿಧಿ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಎಷ್ಟು ಜನ ಅಂತ ಹುಡುಕ್ತೀರಪ್ಪ ಈ ಪೆಟ್ಟಿಗೆನ? ಅಜ್ಜಯ್ಯ, ಏನಾಯ್ತಜ್ಜಯ್ಯ? ಈ ದಿಕ್ಕಲ್ಲಿ ಒಂದು ಸಾವಾಗಿದೆ. ಮತ್ತೊಂದು ಸಾವ? ಏನು ಹೇಳ್ತಾ ಇದ್ದೀರಾ? ಈ ಸಾವುಗಳು ಯಾವತ್ತೂ ನಿಲ್ಲಲ್ಲ. ಮೊದಲು ಪ್ರತಿ ತಿಂಗಳ ಚೈತ್ರ ಪೌರ್ಣಮಿ ದಿವಸ ಸಾವಾಗ್ತಾ ಇತ್ತು. ಈಗ ನೋಡಿದ್ರೆ ಪ್ರತಿ ರಾತ್ರಿ ಸಾವಾಗ್ತಾ ಇದೆ. ಅಜ್ಜ ಅಜ್ಜ, ಅಲ್ಲೊಬ್ರು ಸತ್ತೋಗಿದ್ರ ಅಜ್ಜ. ಅಜ್ಜಯ್ಯ, ನೀವು ಪ್ರತಿ ಸತಿ ಸಾವಾಗೋದನ್ನ ಸರಿಯಾಗಿ ಹೇಳ್ತಾ ಇದ್ದೀರಾ. ಆ ಸಾವು ಯಾಕಾಯ್ತದೆ, ಯಾರು ಮಾಡ್ತಾರೆ ಅನ್ನೋದನ್ನೇ ಹೇಳ್ತಾ ಇಲ್ವಲ್ಲ ಅಜ್ಜಯ್ಯ. ಅವನು ಬರ್ತವನು. ನನಗೊಂದು ಭಾಷೆ ಕೊಡು. ಅಗಸ್ತ್ಯ, ಅಗಸ್ತ್ಯ, ಏನಾಯ್ತು? ಅಗಸ್ತ್ಯ, ಹೆದರ್ಬೇಡ ಅಗಸ್ತ್ಯ, ನಾನಿನ್ ಜೊತೆ ಇದ್ದೀನಿ. ಅಗಸ್ತ್ಯ, 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 ಅಗಸ್ತ್ಯ. ಐ ಲವ್ ಯು ಅಗಸ್ತ್ಯ. ಇನ್ ನನ್ ಕೈಲಾಗಲ್ಲ. ಬಂದಿದ ತಕ್ಷಣನೇ ಹೇಳ್ಬೇಕು ಅನ್ಕೊಂಡೆ. ಐ ಲವ್ ಯು ಸೋ ಮಚ್. ಅವನು ಬರ್ತಾವನೆ. ಯಾರಜ್ಜ? ಅವನ್ ಬಂದ್ರೆ ಊರಲ್ಲಿ ಸಾವಾಗಲ್ಲ. ಅವನ್ ಬಂದ್ರೆ ನಮ್ಮೂರಲ್ಲಿ ಸಾವಾಗಕ್ಕಿಲ್ವಾ? ಅವನ್ ಬರ್ತಾನ ಅಜ್ಜ?
ಅಯ್ಯೋ ಶಿವ. ಛೆ, ಈ ಅಜ್ಜಯ್ಯ ಮತ್ತೆ ಮಲ್ಕೊಂಡ್ಬಿಟ್ನಲ್ಲ. ಯಾರೋ ಒಬ್ಬ ಬರ್ತಾನೆ. ನಮ್ಮೂರಲ್ಲಿ ಸಾವುಗಳಾಗೋಯ್ದು ತಪ್ಪೋಯ್ತದೆ. ನಮ್ಮೂರವರೆಲ್ಲ ಸಂತೋಷವಾಗಿರ್ತಾರೆ ಅನ್ಕೊಂಡೆ. ಛೇ, ಈ ಅಜ್ಜಯ್ಯ ಮತ್ತೆ ಯಾವಾಗ ಎದ್ದೇಳ್ತಾನೋ? ಆ ಪುಣ್ಯಾತ್ಮ ಯಾವಾಗ ನಮ್ಮೂರಿಗೆ ಬರ್ತಾನೋ? ಅಗಸ್ತ್ಯ, ನೀನ್ ಯಾರು ಅಂತ ಎಲ್ಲೆಲ್ಲಿ ಹುಡುಕೋದು? ಎಲ್ಲಿ ಏನೂ ಗೊತ್ತಿಲ್ಲ, ಹುಡುಕ್ಬೇಕಷ್ಟೇ. ನಾವ್ ಎಲ್ಲಿ ಹುಡ್ಕೋಣ? ನಾವು ಅಲ್ಲ, ನಾನು. ಏನ್ ಹೇಳು? ನಾನೊಬ್ನೇ ಹುಡುಕ್ಬೇಕು. ನಾನ್ ನಿನ್ಗೇನು ಅಲ್ವಾ? ನನ್ನ ಹತ್ರ ಇರೋರ್ಗೆ ನೋವು ಸಂಕಟ ಬರೀ ಅಷ್ಟೇ. ನೀ ನನ್ ಜೊತೆಲಿದ್ರೆ ಅದೆಷ್ಟೇ ಕಷ್ಟ ಅನ್ಸಿದ್ರು ಅದೆಲ್ಲ ನನ್ಗಿಷ್ಟಾನೆ. ನೀನ್ ನಾಳೆ ಬರ ತಗ ಬಾ. ಬಾಸ್, ಅವನು ಹೊರಟಿದ್ದಾನೆ. ಎಸ್, ಇದಕ್ಕೋಸ್ಕರ ನಾವು ತುಂಬಾ ಕಾಯ್ತಾ ಇದ್ವಿ. ಛೇ, ಸಿಗ್ಲಿಲ್ಲ. ತುಂಬಾ ದಿನದಿಂದ ಹುಡುಕ್ತಾ ಇದ್ದೀನಿ ನಾನು ಆ ಪೆಟ್ಟಿಗೆನ. ಇಲ್ಲಿವರೆಗೂ ಸಿಗ್ಲಿಲ್ಲ ಆ ಪೆಟ್ಟಿಗೆ. ಏನಾದರೂ ಮಾಡಿ ನಾನು ಆ ಪೆಟ್ಟಿಗೆ ಹುಡುಕ್ಲೇಬೇಕು. ವೇಟರ್, ಬಂದೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಏನ್ ಕೊಡ್ಲಿ? ಏನೇನಿದೆ? ಮೇಡಮ್, ಚಿಕನ್, ಮಟನ್, ಮಸಾಲಾ, ಪರೋಟ, ತಂದೂರಿ ರೊಟ್ಟಿ. ಫಸ್ಟು 2 ಚಪಾತಿ ಮತ್ತೆ ಚಿಕನ್ ಕರಿ ತಗೊಂಬನ್ನಿ. ಆಯ್ತು ಮೇಡಮ್. ಅದಾದ್ಮೇಲೆ ಏನೇನಿದೆಯೋ ಎಲ್ಲ ಒಂದೊಂದು ಪ್ಲೇಟ್ ತಗೊಂಬನ್ನಿ. ಎಲ್ಲ ಒಂದೊಂದೇನಾ ಮೇಡಮ್? ಸರ್, ನಿಮ್ಗೆ? ನನಗೇನು ಬೇಡ ಸರ್, ಅವ್ರು ಹೇಳಿದ್ ಕೊಡಿ ಸರ್. ಬೇಗ ತಗೊಂಬನ್ನಿ. ಎಸ್ ಮೇಡಮ್. ಚೆನ್ನಾಗಿದೆ. ತಿನ್ಕೋ. ಸಾಕಪ್ಪ. ಅವನನ್ನ ಅವನು ಯಾರು ಅಂತ ಹುಡುಕ್ತಾ ಹೊರಟ. ಅಲ್ಲಿಗೆ ಹೋದರೆ ಏನಾಗುತ್ತೆ ಅನ್ನೋ ಅರಿವು ಇಲ್ಲದೆ ಹೊರಟ. ಎಲ್ಲರೂ ಅವನು ಹೊರಡೋದನ್ನೇ ಕಾಯ್ತಾ ಇದ್ರು. ಬಾಸ್, ಅಗಸ್ಟಿನ್ ಫಾಲೋ ಮಾಡಕ್ಕೆ ಆ ಬ್ರೋನಿಟೋನಿನ ಕಳಿಸಿದ್ದೀನಿ. ನಾನು ಕಾಣ್ತಾ ಇದ್ದೀನ? ಕಾಣಿಸ್ತಾ ಇಲ್ಲಲ್ಲ? ನನ್ನ ಬಂಗಾರಿ. ಏನದು ಫೋನು? ಮಲಗಿದ್ದಾಳೆ. ಯಾರ್ದಿರ್ಬೋದು ಇಷ್ಟತ್ತಲ್ಲಿ ಮೆಸೇಜು? ಲವ್ ಸಿಂಬಲ? ಹಾಂ, ಕೊಟ್ಲಲ್ಲಪ್ಪ ಕೈನ. ಯಾಕೋ ಬ್ರಹ್ಮ, ನೀನು ನನಗೆ ಮೋಸ ಮಾಡ್ಬಿಟ್ಟಲ್ಲೋ.